ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರ್ ಆಗಿರೋ ಪಡ್ಡು ಮಾಡೋಣ. ಸಬ್ಬಸಿಗೆ ಸೊಪ್ಪಿನ ಪಡ್ಡು. ಸಬ್ಬಸಿಗೆ ಸೊಪ್ಪನ್ನು ತುಂಬ ಜನ ಇಷ್ಟನೇ ಪಡೋದಿಲ್ಲ ತಿನ್ನೋದಕ್ಕೆ. ಅಂಥವರಿಗೆ ಈ ಥರ ಮಾಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಜೊತೆಗೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಹಾಗೆಯೇ ಸಬ್ಬಸಿಗೆ ಸೊಪ್ಪು ತುಂಬಾ ವಿಟಮಿನ್ ಮಿನರಲ್ಗಿರೋವಂಥ ಆಹಾರ. ಹಾಗಾದರೆ ಈಗ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ನಾನು 1 ಲೋಟ ಅಕ್ಕಿನ ಚೆನ್ನಾಗಿ ನೆನೆ ಹಾಕಿದ್ದೆ. ನೋಡಿ, ಈ ಥರ ಕಂಪ್ಲೀಟಾಗಿ ನೆನೆ ಹಾಕ್ಕೊಂಡು ಈಗ ತೊಳೆದ್ಬಿಟ್ಟು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋತಾ ಇದ್ದೀನಿ. ರುಬ್ಕೊಳ್ಳೋಕ್ಕೆ ಹಾಕೊಳ್ಳೋಣ. ಹಾಗೆ ಸಬ್ಬಸಿಗೆ ಸೊಪ್ಪನ್ನು ಸೋಸಿ ತೊಳೆದು ಇಟ್ಕೊಂಡಿದ್ದೆ. ಇದನ್ನು ಕೂಡ ಅದೇ ಮಿಕ್ಸಿ ಜಾರಿಗೆ ಹಾಕಿ ನಾನು ರುಬ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೆ ಮೆಂತ್ಯ ಉದ್ದು ಏನನ್ನೂ ಹಾಕಿಲ್ಲ ನಾನು. ಹಾಗೆಯೇ ಸ್ವೀಟ್ ಪಡ್ಡುನ ಮಾಡ್ಕೋತಾ ಇದ್ದೀನಿ. ಇದಕ್ಕೆ 1 ಮುಷ್ಟಿ ಆಗೋಷ್ಟು ಅವಲಕ್ಕಿ, ತೆಳು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ನೋಡಿ, ಈಗ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಬೆಲ್ಲನ ಹಾಕಿಬಿಟ್ಟು ರುಬ್ಕೋತಾ ಇದ್ದೀನಿ. ನೀವು ಸ್ವೀಟ್ ಪಡ್ಡು ಮಾಡೋದಾದರೆ ಬೆಲ್ಲ ಹಾಕ್ಬೋದು. ಸ್ವೀಟ್ ಪಡ್ಡು ಬೇಡ ಅಂದರೆ ಬೆಲ್ಲನ ಸ್ಕಿಪ್ ಮಾಡ್ಕೋಬೋದು. ಈಗ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ನಾನು ಹಾಕೋತೀನಿ. ಈಗ ಇದನ್ನು ಸ್ವಲ್ಪ ತೊಳೆದ್ಬಿಟ್ಟು ನೀರು ಹಾಕಿ ನಾನು ಮುಚ್ಚಿಡ್ತೀನಿ. ಸುಮಾರು 4 ತಾಸು ಮುಚ್ಚಿಡಬೇಕು. ನೋಡಿ, ಈಗ ಯಾವ ಥರ ನೆಂದಿದೆ ಅಂತ ಹಿಟ್ಟು. ಈ ಥರ ನೆಂದಿರೋ ಹಿಟ್ಟಿಗೆ ಒಂದು ಅರ್ಧ ಕಪ್ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಹಾಕಿಬಿಟ್ಟು 1 ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಪಡ್ಡು ಪ್ಯಾನ್ನ ನಾನು ಆಲ್ರೆಡಿ ಒಲೆ ಮೇಲೆ ಇಟ್ಟಿದ್ದೆ. ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು. ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಒತ್ತಿ ಅದರಲ್ಲಿ ಆಲ್ ಅನ್ನೋ ಸಿಂಬಲ್ನ ಒತ್ತಿದ್ರೆ ನಾನು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ಸೇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಈಗ ಇದು ಮುಚ್ಚಳ ಮುಚ್ಚಿ ಮತ್ತೆ ನಾನು ತೆಗೆದ್ಬಿಟ್ಟು ನೋಡಿ ಈ ಥರ ತಿರುಗಿಸ್ಕೋಬೇಕು. ಈಗ ನೋಡಿ, ನಾನು ಹಿಟ್ಟು ಇದ್ದರೆ ಏನಾಗೋದಿಲ್ಲ. ಅದು ನಾವು ತಿರುಗಿಸೋದ್ರಿಂದ ಒಳಗಡೆ ಬೆಂದು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪ್ಯಾನಿಂದ ಬರ್ತಾ ಇದೆ ಅಂತ. ಈ ಥರ ಎಲ್ಲವನ್ನು ನಾನು ತಿರುಗಿಸಿ ಹಾಕ್ಕೊಂಡಿದ್ದೀನಿ. ಈಗ 2 ನಿಮಿಷ ಬಿಟ್ಟು ಇದನ್ನೆಲ್ಲ ತೆಗಿತಾ ಇದ್ದೀನಿ. ನೋಡಿ, ಸ್ವಲ್ಪನೂ ಏನು ಹಿಟ್ಟು ಇದಾಗಿಲ್ಲ, ಚೆನ್ನಾಗಿ ಬಂದಿದೆ. ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈಗ ನಮ್ಮ ಸಬ್ಬಸಿಗೆ ಸೊಪ್ಪಿನ ಪಡ್ಡು ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬ ಸಾಫ್ಟಾಗಿ ಬಂದಿರೋಂಥ ಸಬ್ಬಸಿಗೆ ಸೊಪ್ಪಿನ ಪಡ್ಡು ಸಖತ್ತಾಗಿ ರೆಡಿಯಾಗಿದೆ. ಇದು ಈವ್ನಿಂಗ್ ಸ್ನ್ಯಾಕ್ಸಿಗಾಗಿರ್ಬೋದು ಅಥವಾ ಬೆಳಗ್ಗೆ ತಿಂಡಿಗಾಗಿರಿ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೈಮ್.